ಹಾಯ್ ಫ್ರೆಂಡ್ಸ್, ನಾನಿವತ್ತು ಶ್ವೇತಾ ಶ್ರೀವಾಸ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಶ್ವೇತಾ ಶ್ರೀವಾಸ್ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 4, 1987ರಲ್ಲಿ. ಅದು ಕೂಡ ನಮ್ಮ ಬೆಂಗಳೂರಿನಲ್ಲೇ ಇವರು ಹುಟ್ಟಿರುವಂಥದ್ದು. ಬೆಂಗಳೂರಿನಲ್ಲೇ ಇವರ ಶಿಕ್ಷಣ ಎಲ್ಲನೂ ಮುಗಿಸಿದ್ದಾರೆ. ಹಾಗೆಯೇ ಇವರ ಎಜುಕೇಷನ್ ಅಂತ ನೋಡೋದಾದರೆ ಡಿಗ್ರಿನ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಶ್ವೇತಾ ಅವರು. ಇವರಿಗೆ ಮೀಡಿಯಾ ಫೀಲ್ಡಲ್ಲಿ ಹೆಚ್ಚಿನ ಆಸಕ್ತಿ ಇದ್ದುದರಿಂದ ಆರಂಭದಲ್ಲಿ ಟಿ ವಿ ಶೋಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಇವರು ನಿರೂಪಕಿಯಾಗಿ ಕೆಲಸ ಮಾಡಿದ್ದರು. ಇವರು ಚಿತ್ರರಂಗಕ್ಕೆ ಬರುವ ಮೊದಲು ರಂಗಭೂಮಿ ಕಲಾವಿದೆಯಾಗಿ ಕೆಲಸ ಮಾಡಿದ್ದಾರೆ. ಪ್ರಖ್ಯಾತ ನಿರ್ದೇಶಕ ಟಿ ಎನ್ ಸೀತಾರಾಮ ಅವರ ಮನ್ವಂತರ ಧಾರಾವಾಹಿಯ ಮೂಲಕ ಇವರು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡರು ಅಂತಲೇ ಹೇಳ್ಬೋದು. ಅದು 2006ರಲ್ಲಿ ಬಿಡುಗಡೆಯಾದ ಮುಖಾಮುಖಿ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪ್ರವೇಶಿಸ್ತಾರೆ. ಹಾಗೆ ಸುನಿ ನಿರ್ದೇಶನದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮೂಲಕ 2013ರಲ್ಲಿ ಇವರು ವೃತ್ತಿಜೀವನಕ್ಕೆ ದೊಡ್ಡ ಬ್ರೇಕ್ ನೀಡಿತು ಅಂತಲೇ ಹೇಳ್ಬೋದು. ಈ ಒಂದು ಮೂವಿಲಿ ರಕ್ಷಿತ್ ಶೆಟ್ಟಿ ಅವರು ಅಭಿನಯಿಸಿದರು. ಇವರಿಗೆ ಆಪೋಸಿಟ್ ಕ್ಯಾರೆಕ್ಟರ್ ಆಗಿ ನಮ್ಮ ಶ್ವೇತಾ ಅವರೇ ಆ್ಯಕ್ಟ್ ಮಾಡಿದರು. ಈ ಒಂದು ಮೂವಿ ಇಬ್ಬರಿಗೂ ತುಂಬಾ ಒಳ್ಳೆಯ ಯಶಸ್ಸನ್ನು ತಂದುಕೊಡ್ತು ಅಂತಲೇ ಹೇಳ್ಬೋದು. ಈ ಮೂವಿ ರಿಲೀಸ್ ಆಗಿದ್ದು 2013ರಲ್ಲಿ. ಹಾಗೆ ಈ ಒಂದು ಮೂವಿಯ ಮೂಲಕ ಶ್ವೇತಾ ಅವರು ಹೆಚ್ಚು ಜನರಿಗೆ ಹತ್ರ ಆದರು ಅಂತಲೇ ಹೇಳ್ಬೋದು. ರಕ್ಷಿತ್ ಶೆಟ್ಟಿ ಅವ್ರಿಗೆ ಈ ಒಂದು ಮೂವಿ ಮೊದಲನೇ ಮೂವಿ ಆಗಿದ್ರೂ ಕೂಡ ಇದು ತುಂಬಾ ಯಶಸ್ಸನ್ನು ತಂದುಕೊಡ್ತು ಇಬ್ರಿಗೂ ಕೂಡ. ಪ್ರೇಮ್ ಅವ್ರ ಜೊತೆ ಫೇರ್ ಆ್ಯಂಡ್ ಲವ್ಲಿ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡ್ತಾರೆ. ಈ ಒಂದು ಮೂವಿ 2014ರಲ್ಲಿ ರಿಲೀಸ್ ಆಗುತ್ತೆ. ಹಾಗೆ ಕಿರಗೂರಿನ ಗಯ್ಯಾಳಿಗಳು ಅನ್ನೋ ಒಂದು ಮೂವಿಲಿ ಕೂಡ ನಾವು ಶ್ವೇತಾ ಅವ್ರನ್ನ ನೋಡ್ಬೋದು. ಈ ಒಂದು ಮೂವಿಲಿ ಇವರ ಕ್ಯಾರೆಕ್ಟರ್ ಬಂದು ಹಳ್ಳಿಯ ರಗಡ್ ಹುಡುಗಿಯ ಒಂದು ಪಾತ್ರ ಆಗಿರುತ್ತೆ. ಈ ಪಾತ್ರನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ನಮ್ಮ ಶ್ವೇತಾ ಅವರು. ಹಾಗೆಯೇ ಹೋಪ್ ಅನ್ನೋ ಮೂವಿಲಿ ಕೂಡ ನಮ್ಮ ಶ್ವೇತಾ ಅವರ ನಟನೆ ತುಂಬಾ ಸೂಪರ್ ಅಂತಲೇ ಹೇಳ್ಬೋದು. ಈ ಒಂದು ಮೂವಿ ಈಗ ರಿಲೀಸ್ ಆಗಿರುವಂಥದ್ದು. ಈ ಮೂವಿಲಿ ಕೂಡ ಶ್ವೇತಾ ಅವರು ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಶ್ವೇತಾ ಅವರು 2020ರಲ್ಲಿ ಪ್ರೀತಿಸಿ ಮದುವೆ ಆಗ್ತಾರೆ. ಅದನ್ನು ಕೂಡ ಅಮಿತ್ ಅವ್ರನ್ನ ಇವರು ಪ್ರೀತಿಸಿ ಮದುವೆ ಆಗ್ತಾರೆ. 7 ಡಿಸೆಂಬರ್ 2020ರಲ್ಲಿ ಇವರ ಮದುವೆ ಅದ್ಧೂರಿಯಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವ್ರಿಗೆ ಒಂದೇ ಒಂದು ಹೆಣ್ಮಗು ಕೂಡ ಇದೆ. ಹಾಗೆಯೇ ಶ್ವೇತಾ ಅವರು ತುಂಬ ಒಳ್ಳೆ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಈಗ ಅವರು ಫ್ಯಾಮಿಲಿಗೆ ಜಾಸ್ತಿ ಹೊತ್ತನ್ನು ಕೊಡ್ತಿದ್ದಾರೆ. ಹಾಗೆಯೇ ಮುಂದೆ ಮೂವಿ ಮಾಡ್ತಾರೆ, ಆದರೆ ಯಾವಾಗ ಅನ್ನೋದನ್ನು ಕೂಡ ಅವರು ಹೇಳಿಲ್ಲ. ಶ್ವೇತಾ ಅವರು ತುಂಬ ಒಳ್ಳೆ ಆ್ಯಕ್ಟರ್ ಆಗಿರೋದ್ರಿಂದ ಅವ್ರಿಗೆ ತುಂಬ ಬಹುಮಾನಗಳು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಫೇರ್ ಆ್ಯಂಡ್ ಲವ್ಲಿ ಮೂವಿ 2014ರಲ್ಲಿ ರಿಲೀಸ್ ಆಯಿತು. ಈ ಮೂವಿಗೆ ಇವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗೆ ಫಿಲಮ್ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದು ಬಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಈ ಒಂದು ಮೂವಿಗೆ ಇವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ. ಇವರು ಕರ್ನಾಟಕ ಸಿಂಡಿಕೇಟ್ ಫೌಂಡೇಶನ್ ಎಂಬ ಹೊಸ NGOವನ್ನು ಪ್ರಾರಂಭಿಸಿ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆ ಕೂಡ ನೀಡಿದ್ದಾರೆ ನಮ್ಮ ಶ್ವೇತಾ ಅವರು. ಹಾಗೆಯೇ ಈ ಒಂದು ವಿಡಿಯೋ ಶ್ವೇತಾ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮಗೆ ಶ್ವೇತಾ ಅವರ ಯಾವ ಒಂದು ಮೂವಿ ತುಂಬಾ ಇಷ್ಟ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.